ಹಾಯ್ ಆಲ್, ವೆಲ್ಕಮ್ ಟು ಲರ್ನ್ ಆ್ಯಂಡ್ ಬಡಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಂಪ್ಲಾಯಬಿಲಿಟಿ ಸ್ಕಿಲ್ ಕ್ವಶನ್ ಬ್ಯಾಂಕಿನ ಬಗ್ಗೆ ತಿಳ್ಕೊಳ್ಳೋಣ. ಎಂಪ್ಲಾಯಬಿಲಿಟಿ ಸ್ಕಿಲ್ ಅನ್ನೋದು ಒಬ್ಬ ITI ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಇದಕ್ಕೆ ನೀವು 50 ಮಾರ್ಕ್ಸಿನ ಎಕ್ಸಾಮನ್ನು ಬರೀಬೇಕಾಗತ್ತೆ. ಈಗಾಗಲೇ ನಿಮಗೆ ಗೊತ್ತಿದೆ, ಎಂಪ್ಲಾಯಬಿಲಿಟಿ ಸ್ಕಿಲ್ಗೋಸ್ಕರನೇ ಕ್ವೆಸ್ಟ್ ಆ್ಯಪ್ನವರು ಲೆಸನ್ಸ್ಗಳನ್ನು ನಿಮಗೆ ನೀಡಿದ್ದಾರೆ. ಅದರಲ್ಲಿ ನೀವು ಈಸಿಯಾಗಿ ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಕಲಿಬೋದು. ಅದೇ ರೀತಿ ಭಾರತ್ ಸ್ಕಿಲ್ಲಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕ್ವಶನ್ ಬ್ಯಾಂಕನ್ನು ರಿಲೀಸ್ ಮಾಡಿದ್ದಾರೆ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಫಾರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. ಇದರಲ್ಲಿ ನಾನು ಇವತ್ತು ಮೊದಲನೇದಾಗಿ ಫಸ್ಟ್ ಇಯರ್ ಸ್ಟೂಡೆಂಟ್ಸಿನ ಒಂದು ಚಾಪ್ಟರಿನ ಕ್ವಶನ್ಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಸಂಪೂರ್ಣವಾಗಿ ವಿಡಿಯೋ ನೋಡಿ ಮತ್ತು ಕ್ವಶನ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಎಂಪ್ಲಾಯಬಿಲಿಟಿ ಸ್ಕಿಲ್ನಲ್ಲಿ ಫಸ್ಟ್ ಇಯರ್ನವರಿಗೆ 12 ಚಾಪ್ಟರ್ಗಳು ಇದೆ. ಅದರಲ್ಲಿ ಮೊದಲನೇದು ಇಂಟ್ರಡಕ್ಷನ್ ಟು ಎಂಪ್ಲಾಯಬಿಲಿಟಿ ಸ್ಕಿಲ್. ಮೊದಲನೇ ಚಾಪ್ಟರ್ ಇಂಟ್ರಡಕ್ಷನ್ ಟು ಎಂಪ್ಲಾಯಬಿಲಿಟಿ ಸ್ಕಿಲ್. ಇದರಲ್ಲಿ ನಿಮಗೆ 5 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯ ಕ್ವಶನ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಆನ್ ಎಂಪ್ಲಾಯಬಿಲಿಟಿ ಸ್ಕಿಲ್? ಅಂದರೆ ಎಂಪ್ಲಾಯಬಿಲಿಟಿ ಸ್ಕಿಲ್ ಅನ್ನೋದು ಏನು? ಆಪ್ಷನ್ ಎ ಗುಡ್ ಇಂಟರ್ವ್ಯೂ ಸ್ಕಿಲ್, ಆಪ್ಷನ್ ಬಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಆಪ್ಷನ್ ಸಿ ಡಿಜಿಟಲ್ ಸ್ಕಿಲ್ಸ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ. ಸರಿಯಾದ ಆನ್ಸರ್ ಆಪ್ಷನ್ ಡಿ. ಅಂದರೆ ನೀವು ಎಂಪ್ಲಾಯಬಿಲಿಟಿ ಸ್ಕಿಲ್ ಕಲಿಯೋದ್ರಿಂದ ಈ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಅಲ್ಲಿರುವಂಥದ್ದು ಎಲ್ಲವನ್ನು ನೀವು ಕಲಿಯಬಹುದು. ಎರಡನೇ ಕ್ವಶನ್, ಆನ್ ಎಂಪ್ಲಾಯಿ ಈಸ್ ಸಮ್ ಒನ್ ಹೂ ಡ್ಯಾಶ್. ಅಂದರೆ ಎಂಪ್ಲಾಯಿ ಅನ್ನುವನು ಯಾರು? ಆಪ್ಷನ್ ಎ ಗೋ ಟು ಸ್ಕೂಲ್ ಟು ಸ್ಟಡಿ, ಆಪ್ಷನ್ ಬಿ ಡಸ್ ನಾಟ್ ವರ್ಕ್, ಆಪ್ಷನ್ ಸಿ ವರ್ಕ್ಸ್ ಫಾರ್ ಎ ಸ್ಯಾಲ್ರಿ, ಆಪ್ಷನ್ ಡಿ ಗೋಸ್ ಟು ಪ್ಲೇ. ಸೊ ಎಂಪ್ಲಾಯಿ ಅನ್ನೋನು ಕೆಲಸಕ್ಕೆ ಹೋಗ್ತಾನೆ ಸಂಬಳಕ್ಕಾಗಿ. ದಟ್ ಮೀನ್ಸ್ ಆಪ್ಷನ್ ಸಿ ವರ್ಕ್ಸ್ ಫಾರ್ ಎ ಸ್ಯಾಲರಿ ಇಸ್ ದ ಕರೆಕ್ಟ್ ಆನ್ಸರ್. ಮೂರನೇ ಕ್ವಶನ್, ವಿಚ್ ಆರ್ ದ 2 ಸ್ಕಿಲ್ಸ್ ನೀಡೆಡ್ ಫಾರ್ ಗುಡ್ ಕೆರಿಯರ್ ಗ್ರೋತ್? ಯಾವ 2 ಸ್ಕಿಲ್ಲನ್ನು ನೀವು ರೂಢಿಸ್ಕೊಂಡ್ರೆ ನಿಮ್ಮ ಕೆರಿಯರನ್ನು ಗ್ರೋತ್ ಮಾಡ್ಕೋಬೋದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಟೆಕ್ನಿಕಲ್ ಸ್ಕಿಲ್ಸ್ ಆ್ಯಂಡ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್. ಇವೆರಡನ್ನು ನೀವು ಕಲಿಯೋದ್ರ ಮೂಲಕ ನಿಮ್ಮ ಗ್ರೋತನ್ನು ನೀವು ಕಾಣ್ಬೋದು. ನಾಲ್ಕನೇ ಕ್ವಶನ್, ಗೋಪಿ ಈಸ್ ಆಲ್ವೇಸ್ ಟು ವಿಲ್ಲಿಂಗ್ ಟು ಲರ್ನ್ ಆ್ಯಂಡ್ ಇಂಪ್ರೂವ್ ಇನ್ ಹಿಸ್ ವರ್ಕ್. ಈ ಹ್ಯಾಸ್ ಡ್ಯಾಶ್. ಗೋಪಿ ಅನ್ನೋನು ಏನು ಮಾಡ್ತಾನೆ, ಯಾವಾಗಲೂ ಹೊಸದನ್ನು ಕಲಿಯೋದಕ್ಕೆ ಮತ್ತು ಅವನ ಕೆಲಸವನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ. ಹಾಗಾದರೆ ಅವನು ಯಾವ ರೀತಿ ಮೈಂಡ್ಸೆಟ್ ಹೊಂದಿದ್ದಾನೆ ಅಂದರೆ ಆಪ್ಷನ್ ಸಿ ಗ್ರೋತ್ ಮೈಂಡ್ಸೆಟ್. ಸೊ ಗೋಪಿ ಅನ್ನೋನು ಫಿಕ್ಸ್ಡ್ ಮೈಂಡ್ಸೆಟ್ ಹೊಂದಿಲ್ಲ, ಅವನು ಗ್ರೋತ್ ಮೈಂಡ್ಸೆಟ್ ಹೊಂದಿದ್ದಾನೆ. ನಾವೇನಾದರೂ ಕಲ್ತ್ವಿ ಅಂದರೆ ಇದು ಇಲ್ಲಿಗೆ ಸಾಕು ಅಂತ ನಿಲ್ಲಿಸೋದು, ನನಗೆಲ್ಲ ಗೊತ್ತಿದ್ದ ಸುಮ್ಮನಾಗೋದೇನಿದೆ ಫಿಕ್ಸ್ಡ್ ಮೈಂಡ್ಸೆಟ್ ಆಗಿರುತ್ತೆ. ಸೊ ಗ್ರೋತ್ ಮೈಂಡ್ಸೆಟ್ ಅಂದರೆ ಯಾವಾಗಲೂ ನಾವು ಹೊಸದನ್ನು ಕಲಿಯೋದಕ್ಕೆ ಆಸೆ ಪಡ್ತಾ ಇರಬೇಕು, ಇಷ್ಟಪಡ್ತಾ ಇರಬೇಕು, ಮತ್ತು ನಮ್ಮ ಕೆಲಸವನ್ನು ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಐದನೇ ಕ್ವಶನ್, ವಾಟ್ ಆರ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಸ್ಕಿಲ್ಸ್ ನೀಡೆಡ್ ಟು ಬಿ ಸಕ್ಸಸ್ಫುಲ್ಲಿ ಎಂಪ್ಲಾಯ್ಡ್. ನೀವೆಲ್ಲ ಸ್ಟೂಡೆಂಟ್ಸ್ಗಳು ITI ಮುಗಿಸಿದ ಮೇಲೆ ಕೆಲಸಕ್ಕೆ ಹೋಗಬೇಕಾಗತ್ತೆ. ಸೊ ನೀವೆಲ್ಲ ಎಂಪ್ಲಾಯಿ ಆಗೋರು. ಹಾಗಾದರೆ ಪ್ರತಿಯೊಬ್ಬ ಎಂಪ್ಲಾಯಿಗೂ ಏನೇನು ಸ್ಕಿಲ್ಸ್ ನಾಲೆಡ್ಜ್ ಗೊತ್ತಿರಬೇಕು ಅನ್ನೋದನ್ನು ಕಲಿಸೋದೇ ಎಂಪ್ಲಾಯಬಿಲಿಟಿ ಸ್ಕಿಲ್ ಆಗಿದೆ. ನಂತರ ಬರೋದು ಮೊದಲನೇ ಚಾಪ್ಟರ್ಲೇ 2ನೇ ಭಾಗ, ಲರ್ನಿಂಗ್ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಆನ್ಲೈನ್. ನಾವು ಆನ್ಲೈನ್ನಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಕಲಿಯೋದ್ರ ಬಗ್ಗೆ ಯಾವ್ಯಾವ್ದು ಕ್ವಶನ್ಗಳು ಬರ್ತವೆ. ನೀವೀಗಾಗಲೇ ಕ್ವೆಸ್ಟ್ ಆ್ಯಪ್ನಲ್ಲಿ ಎಂಪ್ಲಾಯಬಿಲಿಟಿ ಸ್ಕಿಲ್ನ ಕಲಿತಾ ಇದ್ದೀರಾ. ಸೊ ಇದು ಕೂಡ ನೀವು ಆನ್ಲೈನಲ್ಲಿ ಕಲಿತಿರುವಂಥದ್ದೇ ಆಗಿದೆ. 6th ಕ್ವಶನ್, ವೆನ್ ವಿ ಲರ್ನ್ ಸಮಥಿಂಗ್ ಆನ್ಲೈನ್ ಇಟ್ ಈಸ್ ಕಾಲ್ಡ್. ನಾವೇನಾದರೂ ಆನ್ಲೈನಲ್ಲಿ ಕಲ್ತ್ರೆ ಅದಕ್ಕೆ ಏನಂತೀವಿ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇ ಲರ್ನಿಂಗ್. ಇ ಲರ್ನಿಂಗ್ ಅಂದರೆ ಎಲೆಕ್ಟ್ರಾನಿಕ್ ಲರ್ನಿಂಗ್ ಬೈ ಯೂಸಿಂಗ್ ಮೊಬೈಲ್ ಫೋನ್ಸ್ ಆರ್ ಕಂಪ್ಯೂಟರ್ಸ್ ವಿತ್ ಇಂಟರ್ನೆಟ್. ನಾವು ಏನನ್ನಾದರೂ ಆನ್ಲೈನಲ್ಲಿ ಕಲ್ತ್ರೆ ಅದನ್ನು ಇ ಲರ್ನಿಂಗ್ ಅಂತ ಕರಿತೀವಿ. 7ನೇ ಕ್ವಶನ್, ವಿಚ್ ಆಫ್ ದೀಸ್ ಈಸ್ ಆನ್ ಅಡ್ವಾಂಟೇಜಸ್ ಆಫ್ ಲರ್ನಿಂಗ್ ಆನ್ಲೈನ್? ನಾವು ಆನ್ಲೈನಲ್ಲಿ ಕಲಿಯುವುದರಿಂದ ಏನು ಅಡ್ವಾಂಟೇಜ್ ಇದೆ ನಮಗೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ಲರ್ನ್ ಎನಿ ಟೈಮ್ ಆ್ಯಂಡ್ ಎನಿವೇರ್. ನೀವು ಆನ್ಲೈನಲ್ಲಿ ಕಲಿಯೋದಾದರೆ ಯಾವ ಸಮಯದಲ್ಲಾದರೂ, ಯಾವಾಗ ಬೇಕಾದರೂ, ಎಲ್ಲಿದ್ದಾಗಲೂ ಕೂಡ ನೀವು
ಕಲಿಯಬಹುದು. 8ನೇ ಕ್ವಶನ್, ವಿಚ್ ಆಫ್ ದೀಸ್ ಈಸ್ ಆನ್ ಇ ಲರ್ನಿಂಗ್ ಪೋರ್ಟಲ್? ನಾವು ಆನ್ಲೈನಲ್ಲಿ ಕಲಿಬೇಕಾದ್ರೆ ಕೆಲವೊಂದು ಪೋರ್ಟಲ್ಗಳು ಬೇಕಾಗುತ್ತೆ. ಆ ಪೋರ್ಟಲ್ಗಳು ಯಾವುದ್ಯಾವುದು ಅಂತ ನಮಗೆ ಗೊತ್ತಿರಬೇಕು. ಸೊ ಇವಿಷ್ಟರಲ್ಲಿ ಯಾವುದು ಇ ಲರ್ನಿಂಗ್ ಪೋರ್ಟಲ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ್ ಸ್ಕಿಲ್ಸ್ ಪೋರ್ಟಲ್. ಯಾಕೆಂದರೆ ಭಾರತ್ ಸ್ಕಿಲ್ಸ್ ಪೋರ್ಟಲ್ನಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ಗಳು ಸಿಗುತ್ತೆ, ಲರ್ನಿಂಗ್ ವಿಡಿಯೋಸ್ಗಳು ಸಿಗುತ್ತೆ. ನೀವಲ್ಲಿ ಆನ್ಲೈನ್ನಲ್ಲಿ ನಿಮ್ಮ ಸ್ವಂತವಾಗಿ ನೀವು ಒಂದಿಷ್ಟು ಕಲಿಕೆಯನ್ನು ಮಾಡಬಹುದು. ಮತ್ತು ಇಲ್ಲಿ ಉಳಿದಿರೋದ್ರಲ್ಲಿ ನ್ಯಾಪ್ಸ್ ಅನ್ನೋದು ಅಪ್ರೆಂಟಿಸ್ಶಿಪ್ ಪೋರ್ಟಲ್, ನೆಟ್ಫ್ಲಿಕ್ಸ್ ಅನ್ನೋದು ಒಂದು ಎಂಟರ್ಟೈನ್ಮೆಂಟ್ ಪೋರ್ಟಲ್. 9ನೇ ಕ್ವಶನ್, ರಾಮ್ ವರ್ಕ್ಸ್ ಆಸ್ ಎ ಫಿಟ್ಟರ್ ಇನ್ ಎ ಕಂಪನಿ. He wants to upgrade his trade skills, employability skills in his free time. What should he do? ರಾಮನನ್ನು ಫಿಟ್ಟರ್ ಕೆಲಸ ಮಾಡ್ತಿದ್ದಾನೆ ಒಂದು ಕಂಪ್ನಿಯಲ್ಲಿ. ಅವನಿಗೆ ತನ್ನ ಟ್ರೇಡ್ ಸ್ಕಿಲ್ಸ್ಗಳನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಮತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಅವನು ಕಲಿಬೇಕಾಗಿದೆ. ಹಾಗಾದ್ರೆ ಅವನು ಏನು ಮಾಡಬೇಕು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಫೈಂಡ್ ಕೋರ್ಸಸ್ ಆನ್ಲೈನ್ ಆರ್ ಆಫ್ಲೈನ್. ಅವನು ಆನ್ಲೈನಲ್ಲಾದರೂ ಆಯಿತು ಅಥವಾ ಆಫ್ಲೈನಲ್ಲಾದರೂ ಆಯಿತು ಕೋರ್ಸನ್ನು ಮಾಡಬೇಕು. ಇದರ ಮೂಲಕ ಅವನು ತನ್ನ ಟ್ರೇಡ್ ಸ್ಕಿಲ್ ಮತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಹೆಚ್ಚಿಗೆ ಮಾಡ್ಕೋಬೋದು. 10ನೇ ಕ್ವಶನ್, ಝೀನಾ ವಾಂಟ್ಸ್ ಟು ಎನ್ರೋಲ್ ಫಾರ್ ಇ ಲರ್ನಿಂಗ್ ಕೋರ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಶಿ ನೀಡ್ಸ್ ಈಸ್ ಡ್ಯಾಶ್. ಝೀನಾ ಒಂದು ಆನ್ಲೈನ್ ಕೋರ್ಸನ್ನು ಸ್ಟಾರ್ಟ್ ಮಾಡಬೇಕಾಗಿದೆ. ಅವಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅವಳ ಹತ್ರ ಏನಿರಬೇಕು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಮೊಬೈಲ್ ಫೋನ್ ಆರ್ ಕಂಪ್ಯೂಟರ್. ಅವಳ ಹತ್ರ ಒಂದು ಮೊಬೈಲ್ ಫೋನ್ ಆದರೂ ಇರಬೇಕು ಅಥವಾ ಕಂಪ್ಯೂಟರ್ ಇದ್ದರೆ ಅವಳು ಆನ್ಲೈನ್ ಕೋರ್ಸನ್ನು ಸ್ಟಾರ್ಟ್ ಮಾಡಬಹುದು. ಸೊ ಮೊದಲನೇ ಚಾಪ್ಟ್ರಲ್ಲೇ 3ನೇ ಭಾಗ, ಫ್ಯೂಚರ್ ಆಫ್ ವರ್ಕ್. ನಮಗೆಲ್ಲ ಗೊತ್ತಿದೆ, ಈಗಿನ ದಿನಗಳಲ್ಲಿ ವರ್ಕ್ ಪ್ರತಿ ದಿನ ಅಥವಾ ಸಮಯಕ್ಕೆ ತಕ್ಕಂಗೆ ವರ್ಕ್ ಏನಾಗ್ತಿರತ್ತೆ, ಚೇಂಜ್ ಆಗ್ತಾ ಇರುತ್ತೆ. ನಾವು ಕೂಡ ಅಪ್ಡೇಟ್ ಆಗ್ತಾನೆ ಇರಬೇಕು. ಸೊ ಇದರ ಮೇಲ್ಗಡೆ ಇರೋಂಥ 5 ಇಂಪಾರ್ಟೆಂಟ್ ಕ್ವಶನ್ ಇದೆ. ಅದರಲ್ಲಿ ಮೊದಲನೇದು 11ನೇ ಕ್ವಶನ್, ಇನ್ ಟುಡೇಸ್ ವರ್ಲ್ಡ್ ಡ್ಯಾಶ್ ಹ್ಯಾವ್ ಬಿಕಮ್ ಬೇಸಿಕ್ ಸ್ಕಿಲ್ ರಿಕ್ವೈರ್ಮೆಂಟ್ ಇನ್ ಮೆನಿ ಜಾಬ್. ಈ ದಿನಗಳಲ್ಲಿ ಪ್ರತಿಯೊಬ್ಬ ಕೆಲಸಗಾರನಿಗೂ ಒಂದು ಕಲಿಕೆ ತುಂಬಾ ಇಂಪಾರ್ಟೆಂಟ್. ಯಾವುದದು? ಅದು ಆಪ್ಷನ್ ಬಿ, ಡಿಜಿಟಲ್ ಸ್ಕಿಲ್ಸ್. ಈಗಿನ ಸಮಯದಲ್ಲಿ ಎಲ್ಲ ಕೆಲಸಗಳಲ್ಲೂ ಮೊಬೈಲ್ ಫೋನ್ಸ್, ಕಂಪ್ಯೂಟರ್ಸ್, ಇಂಟರ್ನೆಟನ್ನು ಯೂಸ್ ಮಾಡ್ತಾ ಇರ್ತೀವಿ. ಸೊ ಡಿಜಿಟಲ್ ಸ್ಕಿಲ್ಸ್ ಅನ್ನೋದು ಪ್ರತಿಯೊಬ್ಬನಿಗೂ ತಿಳಿದಿರಲೇಬೇಕಾದಂತಹ ಒಂದು ಸ್ಕಿಲ್ ಆಗಿದೆ. 2ನೇ ಕ್ವಶನ್, ಡ್ಯಾಶ್ ಜಾಬ್ಸ್ ಹೆಲ್ಪ್ ಟು ರೆಡ್ಯೂಸ್ ಪೊಲ್ಯೂಷನ್, ಪ್ರಿಸರ್ವ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಪ್ಲಾನೆಟ್. ಯಾವ ಜಾಬ್ನಿಂದ ಎನ್ವಿರಾನ್ಮೆಂಟ್ನ ನಾವು ಪ್ರಿಸರ್ವ್ ಮಾಡ್ಬೋದು ಮತ್ತು ಎನ್ವಿರಾನ್ಮೆಂಟನ್ನು, ಪೊಲ್ಯೂಷನನ್ನು ನಾವು ಕಡಿಮೆ ಮಾಡ್ಬೋದು. ಅದಕ್ಕೆ ಸರಿಯಾದ ಉತ್ತರ ಗ್ರೀನ್ ಜಾಬ್ಸ್. ಗ್ರೀನ್ ಜಾಬ್ಸ್ ಆರ್ ಇಂಪಾರ್ಟೆಂಟ್ ಬಿಕಾಸ್ ಡ್ಯಾಶ್. ಗ್ರೀನ್ ಜಾಬ್ಸ್ ನಮಗೆ ಏನಕ್ಕೆ ಇಂಪಾರ್ಟೆಂಟ್? ಬಿಕಾಸ್ ಆಪ್ಷನ್ ಈಸ್ ದ ಸರಿಯಾದ, ಬಿಕಾಸ್ ದೇ ಹೆಲ್ಪ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಗ್ರೀನ್ ಜಾಬ್ಸಿಂದ ನಮ್ಮ ಎನ್ವಿರಾನ್ಮೆಂಟ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. 14ನೇ ಕ್ವಶನ್, ಗೀತಾ ಹ್ಯಾಸ್ ಜಸ್ಟ್ ಕಂಪ್ಲೀಟೆಡ್ ಹರ್ ಎಜುಕೇಶನ್. ಶಿ ಜಾಯಿನ್ಡ್ ಎ ಬೇಸಿಕ್ ಇಂಗ್ಲಿಷ್ ಕೋರ್ಸ್ ಟು ಇಂಪ್ರೂವ್ ಹರ್ ಡ್ಯಾಶ್ ಸ್ಕಿಲ್ಸ್. ಗೀತಾ ಅವಳ ಎಜುಕೇಷನ್ ಮುಗಿದ ನಂತರ ಒಂದು ಬೇಸಿಕ್ ಇಂಗ್ಲಿಷ್ ಕೋರ್ಸ್ಗೆ ಜಾಯಿನ್ ಆಗಿದ್ದಾಳೆ. ಇದರಿಂದ ಅವಳ ಯಾವ ಸ್ಕಿಲ್ ಚೆನ್ನಾಗಾಗುತ್ತೆ? ಆಪ್ಷನ್ ಸಿ, ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಕಮ್ಯುನಿಕೇಷನ್ ಸ್ಕಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. 15ನೇ ಕ್ವಶನ್, ರಾಮ್ ವಾಂಟ್ಸ್ ಟು ಸ್ಟಾರ್ಟ್ ಹಿಸ್ ಓನ್ ಬಿಸ್ನೆಸ್. ಹಿ ಈಸ್ ಕನ್ಸಿಡರಿಂಗ್ 2 ಆಪ್ಷನ್ಸ್, ಓಪನಿಂಗ್ ಆನ್ ಆಡಿಯೋ ಕ್ಯಾಸೆಟ್ ಶಾಪ್ ಆರ್ ಸ್ಟಾರ್ಟಿಂಗ್ ಆನ್ ಆನ್ಲೈನ್ ರಿಟೇಲ್ ಬಿಸ್ನೆಸ್. ವಿಚ್ ಆಫ್ ದೀಸ್ ಆಪ್ಷನ್ಸ್ ವುಡ್ ಯು ಸಜೆಸ್ಟ್? ರಾಮನು 2 ಬಿಸ್ನೆಸ್ ಐಡಿಯಾಸನ್ನು ಇಟ್ಕೊಂಡಿದ್ದಾನೆ. ನಿಮ್ಮ ಹತ್ರ ಸಜೆಷನ್ ಕೇಳ್ತಿದ್ದಾನೆ, ನಾನು ಯಾವುದನ್ನು ಮಾಡಲಿ ಅಂತ. ಮೊದಲನೇದು ಅವನ ತಲೆಯಲ್ಲಿರೋದು ಕ್ಯಾಸೆಟ್ ಶಾಪ್, 2ನೇದು ಆನ್ಲೈನ್ ರಿಟೇಲ್ ಬಿಸ್ನೆಸ್. ನೀವು ಯಾವುದನ್ನು ರೆಫರ್ ಮಾಡ್ತೀರಾ? ಸೊ ನಾನಾಗಿದ್ದರೆ ಯಾವ್ದು ಮಾಡ್ತಿದ್ದೆ? ಆಪ್ಷನ್ ಎ, ಆನ್ಲೈನ್ ರಿಟೇಲ್. ಯಾಕೆ? ಈಗಿನ ದಿನಗಳಲ್ಲಿ ಆನ್ಲೈನಲ್ಲೇ ಎಲ್ಲ ಕೆಲಸಗಳು ನಡೀತಾ ಇರೋದು. ಮತ್ತು ಕ್ಯಾಸೆಟ್ ಬಿಸ್ನೆಸ್ ಬಂದರೆ ಈಗೆಲ್ಲ ಮೊಬೈಲ್ ಫೋನಲ್ಲೇ MP3 ಸಿಗುತ್ತೆ ಮತ್ತು ಪೆನ್ ಡ್ರೈವ್ಗಳಿದೆ. ಸೊ ಕ್ಯಾಸೆಟ್ ಬಿಸ್ನೆಸ್ ಈಗ ಅಷ್ಟಾಗಿ ನಡೆಯೋದಿಲ್ಲ. ಹಾಗಾಗಿ ಆನ್ಲೈನ್ ರಿಟೇಲ್ ಬಿಸ್ನೆಸ್ ಮಾಡೋದು
ಒಳ್ಳೆಯದು. ಸೊ ಇಲ್ಲಿಗೆ ನಾವು ಮೊದಲನೇ ಚಾಪ್ಟರ್ನ 3 ಭಾಗಗಳನ್ನು ನೋಡಿದ್ದೇವೆ. ಅದರಲ್ಲಿ 15 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ತಿಳ್ಕೊಂಡಿದ್ದೇವೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಸಿಟಿಸನ್ಶಿಪ್ ಇದರ ಕ್ವಶನ್ಗಳನ್ನು ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವಾಗಲೂ ಕಲಿತಾ ಇರಿ, ಆಲ್ವೇಸ್ ಲರ್ನ್.